నమస్కార దేవుళ్ళు. నేను మీ మురళీకృష్ణ. ఇప్పుడు మనము ఉన్నది కైదాలం. అంటే చెయ్యి వచ్చిన దానివల్ల కైదాల అని పేరు వచ్చింది. కైదాల అంటే కైపై వచ్చిన దానివల్ల కైదాల అని పేరు వచ్చింది. ఈ దేవస్థానానికి మనం వచ్చినాము. ఇది వచ్చి చెన్నకేశవ స్వామి దేవస్థానం. చాలా చరిత్ర కలిగిన ఈ దేవస్థానం గురించి మీకు వివరణ ఇస్తాను. పూజారిని అడిగి కూడా మనం తెలుసుకుందామండి. ఇక్కడ ఒక సార్ కూడా ఉన్నారు. వీళ్ళు కూడా మనకి ఎక్స్ప్లెయిన్ చేస్తున్నారు ఈ దేవస్థానం గురించి. మనం ఈ దేవస్థానం గురించి తెలుసుకుందామండి. తర్వాత ఇక్కడ తుమ్కూరు డిస్టిక్లో ఈ దేవస్థానం వస్తుంది. తుమ్కూరు తాలూకాలోనే కైదాల గ్రామము. జక్కనాచార్య గారు ఈ దేవస్థానాన్ని కెత్నేమాడి అంటే శిల్పాలని చెక్కి నిర్మించిన దేవస్థానం. విష్ణువర్ధన మహారాజు వారి ఆస్థానంలో జక్కనాచార్య మళ్ళీ డంకనాచార్య వాళ్ళ తండ్రి కొడుకులు ఇద్దరూ కలిసి ఈ దేవస్థానాన్ని చెక్కినారు శిల్పాలని. చెన్నకేశవ స్వామి దేవస్థానం ఇది. ఈ చెన్నకేశవ స్వామి ఇక్కడ చాలా ప్రసిద్ధిగాంచినది. ఎందుకనంటే ఇక్కడ చెన్నకేశవ స్వామి విగ్రహం ఉన్నట్ల ఇడీ ప్రపంచంలో ఎక్కడ కూడా మనం చూడలేము. అంత విశిష్టంగా ఉంది ఈ దేవస్థానము. రండి, మీకు ఆ దేవస్థానం గురించి నేను చూపిస్తాను. నమస్కారము. మన ఛానల్ ఎవరైతే సబ్స్క్రైబ్ చేసుకోలేదో దయచేసి సబ్స్క్రైబ్ చేసుకోండి. ఇట్లు మీ మురళీకృష్ణ. ಇದು ಜಗಣಾಚಾರ್ಯರು ಕೊನೆ ವಿಗ್ರಹ. ಇದು ಸೋಮನಾಥಪುರ ಹಳೆಬಿಡು ಬೇಲೂರು ಇದೆಯಲ್ಲ, ಅದಾದ್ಮೇಲೆ ಲಾಸ್ಟ್ ವಿಗ್ರಹ ಜಗಣಾಚಾರ್ಯರು ಇಲ್ಲಿ ಮಾಡಿರೋದು. ಬೇಲೂರಲ್ಲಿ ಕೈ ಕಟ್ ಮಾಡ್ಕೊಳ್ತಾರಲ್ಲ ಅವರು, ಅಲ್ಲಿಂದ ಬಂದು ಈ ವಿಗ್ರಹನ ಬರೀ ಮಂಡಗೈಲಿ ಮಾಡ್ತಾರವ್ರು. ಅದೇ ಕೈಗೆ ಸುತ್ತಕೆ ಕಟ್ಕೊಂಡು ಈ ವಿಗ್ರಹ ಮಾಡ್ತಾರವ್ರು. ಆತನ ಭಕ್ತಿಗೆ ಮೆಚ್ಚಿ ಹೋಗಿರೋಂಥ ಕೈ ಇಲ್ಲಿ ಬರೋದವ್ರಿಗೆ. ಅದಕ್ಕೆ ಊರಿಗೆ ಕೈ ಕೊಟ್ಟದಳ ಕೈದಾಳ. ಜಗಣಾಚಾರ್ಯರು ಸ್ವಂತ ಊರಿದು, ಇದೇ ಅವ್ರವರು. ಇದಕ್ಕೆ ಅವಾಗ 800 ವರ್ಷದಿಂದ ಕ್ರೀಡಿಕಾಪುರಿ ಪಟ್ಟಣ ಅಂತ ಒರಿಜಿನಲ್ ನೇಮ್ ಇದಕ್ಕೆ. ಇಲ್ಲಿ ನಮ್ಮ ದೇವಸ್ಥಾನ ಮುಂದೆ ಫೀಲ್ಡ್ ಇದೆಯಲ್ಲ, ಅದು ಆಟದ ಮೈದಾನ. ಈ ಊರು ಪಳ್ಳೆಗಾರ ಧೂಳಿ ಬಾಚಿ ಅಂತೇಳಿ ಪಳ್ಳೆಗಾರ. ಅವನೇನು ಮಾಡ್ತಿದ್ದ ಅಂದರೆ, ಈ ಊರು ಜನಗಳ ಕೈಯಲ್ಲಿ ಉಂಜಾಸ್ ಕಳಗ, ಟಗರುದ್ದ ಕುಸ್ತಿ, ಆನೆಗಳು ಕಳಗ, ಗೂಳಿಗಳು ಕಳಗ ಇದೆಲ್ಲ ಇಲ್ಲಿ ಆಟ ಆಡಿಸ್ತಾ ಇದ್ದಂತಿಲ್ಲಿ. ಇದು ಕ್ರೀಡೆ ಆಡೋದ್ರಿಂದ ಕ್ರೀಡಿಕಾಪುರಿ ಪಟ್ಟಣ ಅಂತ ಒಂದು ಊರು. ಅವಾಗ ಜಗಣಾಚಾರ್ಯ 800 ವರ್ಷದಿಂದ ಇದ್ದಾಗ ಈ ಊರು. ಈ ತುಮಕೂರು ಇದೆಯಲ್ಲ, ಇದೊಂದು ಕಾಲೋನಿ. ಇವಾಗ ಈ ಊರಿಗೆ ಯಾರಾದರೂ ಶತ್ರುಗಳು ಏನಾದರೂ ಬಂತು ಅಂದರೆ, ಈ ಊರು ಪಾಳ್ಯಗಾರರಿಗೆ ಸಿಗ್ನಲ್ ಕೊಡೋವಂಥ ಪ್ಲೇಸು ತುಮಕೂರು. ತುಮಕೂರು ಅಂದ್ರೇನು, ತಮಟೆ ಹೊಡೆಯೋ ಬೀದಿ ಅಂತ. ಅದಕ್ಕೆ ತುಮಕೇಹಳ್ಳಿ ಅಂತ ಹಳೆ ಹೆಸರು ಅದಕ್ಕೆ. ಈ ಊರು ಪಾಳ್ಯಗಾರರಿಗೆ ಸಿಗ್ನಲ್ ಕೊಡುವಂಥ ಪ್ಲೇಸು ತುಮಕೂರು. ಯಾರಾದರೂ ಶತ್ರುಗಳು ಪ್ರಾಣಿಗಳು ಏನಾದರೂ ಬಂತು ಅಂದರೆ ಅಲ್ಲಿಂದ ಕಂಬು, ಬಾಣಾಸೆ, ಜಾಗಟೆ, ಶಂಕು ಅದೆಲ್ಲ ಹೊಡೆಯೋರಂತ ಅಲ್ಲಿಂದ. ಆವಾಗ ಈ ಊರು ಪಾಳ್ಯಗಾರ ಎತ್ತೆಚ್ಕೊಳ್ಳೋಂಥವು ಯಾರ ಬರ್ತೀಯಾರ ಅದಕ್ಕೆ ಅವರು ಸೌಂಡ್ ಮಾಡ್ತೀಯಾರಲ್ಲಿ ಅಂತೇಳಿ ಇದು ಮಾಡೋರು. ಒಂದು ಕಾಲದಲ್ಲಿ ಇದು ಸಿಟಿ, ಅದು ಹಳ್ಳಿ. ಒಂದು ಕಾಲದಲ್ಲಿ ಇದೆ ದೊಡ್ಡ ಊರು, ದೊಡ್ಡ ಸಿಟಿ ಊರು, ಅದೆಲ್ಲ ಹಳ್ಳಿ. ಇವಾಗ ಅದು ಉಲ್ಟಾಗೋಗಿದೆ. ಅದು ಸಿಟಿ ಆಯಿತು, ಇದು ಹಳ್ಳಿಯಾಗಿ ಉಳ್ಕೊಂಬಿಡ್ತು. ಇಲ್ಲಿ ಜಗಣಾಚಾರ್ಯ ಯಾವನ್ನ ಕೆತ್ತನೆ ಕೆಲಸಕ್ಕೆ ಹೋದಾಗ ಮನೆಗೆ ಬಂದಾಗ ಹೆಂಡತಿ ಹೆಸರು ಛಾಯಾದೇವಿ ಅಂತೇಳಿ. ಅವಳು ಬೈತಾಳೆ, ಏನ್ರಿ ನೀವು ಯಾವನ್ನ ಕೆತ್ತನೆ ಕೆಲಸ ಹೋಗ್ತೀರ, ನ್ಯಾಯ ಕೆಲಸಕ್ಕೆ ಬೈದಾಗ ಇವನೇನು ಮಾಡ್ತಾರೆ, ನಾನು ಕಲ್ತಿರೋಂಥ ವಿದ್ಯೆ ನನ್ನಲ್ಲೇ ಉಳ್ಕೊಂಡ್ಬಿಡುತ್ತಲ್ಲ ಅಂತೇಳಿ ಕೋಪ ಮಾಡ್ಕೊಂಡು ಇವ್ರು ಬಿಟ್ಟು ಹೊರಟೋಗ್ತಾನೆ. ಅಲ್ಲಿ ಗರ್ಭಿಣಿ ಬೇರೆ ಅದೇ ಟೈಮಲ್ಲೇ ಇವನು ಹೊರಟೋಗ್ತಾನೆ. ಇವನು ಮೊದಲನೇ ದೇವಸ್ಥಾನ ಹೋಗೋದೇ ಸೋಮನಾಥಪುರ. ಅಲ್ಲಿ ಸೋಮನಾಥಪುರದಲ್ಲಿ 14 ವರ್ಷ 6 ತಿಂಗಳು ಕೆಲಸ ಮಾಡ್ತಾನೆ. ಅವ್ನಿಗೆ 2ನೇ ದೇವಸ್ಥಾನ ಸಿಗೋದು ಹಳೆಬೀಡು. ಹಳೆಬೀಡಲ್ಲಿ 18 ವರ್ಷ ಅಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಹೆಂಡತಿ ಬಿಟ್ಟೋಗಿರ್ತಾನೆ. ಇವ್ರಿಗೊಂದು ಮಗು ಜನ್ಮ ಆಗಿರುತ್ತೆ. ಡೆಂಕಣಾಚಾರ್ಯ ಅಂತ ಅವ್ರ ಅಮ್ಮ ಇಲ್ಲಿ ಸಿಟ್ಟಿರ್ತಾಳೆ ಈ ಊರಲ್ಲಿ. ಇವ್ರ ಅಪ್ಪನ ಥರ ಏಲ್ಕಲ್ಲಿ ಸಿಕ್ಕೋದ್ರಲ್ಲಿ ಅಲ್ಲೇ ಕೆತ್ತನೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಅದೇ ಇದರಲ್ಲೇ ಬಂದ್ಬಿಡ್ತಾನೆ ಇವನು ಮಗ. ಸರಿ, ಅವರು ಇಲ್ಲಿ ಆಟ ಆಡೋಕ್ಕೆ ಬಂದಾಗ ಊರಿನ ಜನ ಎಲ್ಲ ಗೇಲಿ ಮಾಡೋರು ಅಂತವನು. ಅಪ್ಪ ಇಲ್ದಲ್ಲವನು. ಅವಾಗ ಅವ್ರ ತಾಯಿ ಅವ್ರ ತಾತ ಅವ್ರ ಹತ್ರ ಎಲ್ಲ ಹೋಗಿ ಕೇಳ್ತಾನೆ, ನಮ್ಮಪ್ಪ ಯಾರು, ಎಲ್ಲೋದ್ರು, ಏನು ಕತೆ ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಿಮ್ಮ ತಂದೆ ಈ ಥರ ಹೊರಟೋಗಿದ್ದಾರೆ, ನಿಮ್ಮ ತಂದೆ ಈ ಊರಲ್ಲಿ ಇಲ್ಲ ನನಗೆ ಆಶೀರ್ವಾದ ಮಾಡಿ ನಾನು ಹುಡ್ಕೊಂಬರ್ತೀನಿ ಬಿಟ್ಟು ಇವನು ಹೊರಟೋಗ್ತಾನೆ. ಇವನು ಹೋದಾನೆ, ಇವ್ರ ತಂದೆನ ಹುಡ್ಕಲ್ಲ. ಇವು ಯಾಕೆಂದರೆ ಇವನಿಗೂ ಶಿಲ್ಪಿ ಶಾಸ್ತ್ರದಲ್ಲಿ ಅವೆಲ್ಲ ಆಸಕ್ತಿ ಇರುತ್ತೆ. ಇವನು ಬೇರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡೋದು, ಹಂಗೆ ಹೋಗ್ತಿರ್ತಾನೆ ಅವನು. ಇವ್ರ ತಂದೆಯವರು ಹೋಗ್ತಾರೆ ಹಳೆಬೀಡಲ್ಲಿ. ಇಲ್ಲಿ 16 ವರ್ಷ ಮಾಡ್ತಾರೆ ಸೋಮನಾಥಪುರ. ಹಳೆಬೀಡು 18 ವರ್ಷ ಮಾಡ್ತಾರೆ. ಹಳೆಬೀಡು 18 ವರ್ಷ ಮಾಡಿದ್ಮೇಲೆ ಅಲ್ಲಿ ವಿಷ್ಣು ಮಹಾರಾಜ ಬೇಲೂರಿಂದ ಅಲ್ಲಿಗೆ ಬರ್ತಾರೆ ಆ ದೇವಸ್ಥಾನ ನೋಡಬೇಕು ಅಂತ. ಆ ದೇವಸ್ಥಾನ ನೋಡೋ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ನೋಡೋದು ಚೆನ್ನಾಗಿರೋ ದೇವಸ್ಥಾನ ಇದೆ, ನಮ್ಮೂರಲ್ಲಿ ನಮಗೆ ದೇವಸ್ಥಾನ ಇಲ್ಲ, ಯಾರು ಮಾಡಿರೋದು ಇದೆಲ್ಲ? ಅವ್ರು ಹೇಳ್ತಾ ಇರ್ತಾರೆ, ಬಂದಿಯಾರ ನಮ್ಗೆ ಅವ್ರು ಮಾಡಿಕೊಟ್ಟಿದ್ದಾರೆ. ಸರಿ, ರಾಜನ ಹೋಗಿ ಜಗಣಾಚಾರ್ಯ ಹತ್ರ ಕೇಳ್ಕೊತಾರೆ, ನೋಡಪ್ಪ ಪಕ್ಕದಲ್ಲಿ ನಮ್ಮ ಊರಿದೆ, ನೀನು ಅಲ್ಲಿ ಬಂದ್ಬಿಟ್ಟು ಒಂದು ದೇವಸ್ಥಾನ ನೀನು ನಿರ್ಮಾಣ ಮಾಡಿಕೊಡ್ಬೇಕು. ಅವರು ಜಗಣಾಚಾರ್ಯರು ಒಪ್ಕೊಳ್ಳಲ್ಲ. ಸ್ವಾಮಿ, ನನಗಿನ್ನ ಮೇಲ್ಪಟ್ಟು ಕಲಾವಿದರು ಬೇಕಾದ ಜನ ಇದ್ದಾರೆ, ಎಲ್ಲರನ್ನ ಅವ್ರನ್ನೆಲ್ಲ ಕೂಗಿ ನಿಮ್ಮ ಊರಿಗೆ, ಅವ್ರು ಯಾರ ಕೈಲೂ ಆಗ್ದಲ್ಲಿದ್ರೆ ಕೊನೆಗೆ ನನ್ನ ಕೈಲಿ ಕೊಡಿ, ನಾನು ಮಾಡಿಕೊಡ್ತೀನಿ. ಈ ರಾಜ ಹೇಳ್ದ ಅಂದ್ರೆ ಕೇಳಬೇಕಾ? ಎಲ್ಲ ಕಡೆಯಿಂದನೂ ಹೋಗ್ತಾರೆ, ನಾನು ಮಾಡ್ತೀನಿ. ಅವನು ರಾಜನ ಪಾಪ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅವನಿಗೆ ಗೊತ್ತಾಗಲ್ಲ.
ಅಲ್ಲಿ ರಾಜ ಹೇಳ್ತಾನೆ ನೋಡಿ, ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರ ಕೈಲೂ ಮಾಡೋಕ್ಕೂ ಆಗಬಾರ್ದು. ನಮ್ಗೆ ಆ ಥರ ದೇವಸ್ಥಾನ ನೀವು ಇಲ್ಲಿ ಮಾಡಿಕೊಡ್ಬೇಕು. ಬಂದವರೆಲ್ಲ ಹಿಂದಕ್ಕೆ ಓಡೋಗ್ತಾರೆ. ನಮ್ಗೆ ಆ ಥರ ಕುತ್ರಿ ಕೆಲಸ ಮಾಡೋಕ್ಕಾಗಲ್ಲ. ನಿಂತ್ಕೊಂಡು ಹೇಳ್ತೀವಿ, ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ತೀವಿ. ನೀವು ಹಿಂಗೆ ಮಾಡಿದ್ರೆ ಆಗಲ್ಲ. ಕೊನೆಗೆ ಜಗಣಾಚಾರ್ಯನ ಕೂಗ್ಬಿಟ್ಟು ಹೇಳ್ತಾರೆ, ನೋಡಪ್ಪ ಬಂದವರೆಲ್ಲ ಹಿಂಗೆ ಹೇಳಿದ್ದಾರೆ, ನೀನು ದೊಡ್ಡ ಮನಸ್ಸು ಮಾಡಿ ಈ ದೇವಸ್ಥಾನ ಮಾಡ್ಬೇಕು ನೀನು. ಆಯಿತು ನಾನು ಮಾಡಿಕೊಡ್ತೀನಿ ಅಂತೇಳಿ ಒಪ್ಕೊಂಬಿಡ್ತಾರೆ. ಈ ರಾಜ ಆಸ್ಥಾನ ಬರ್ತಾನೆ, ಪಂಡಿತರುಗಳೆಲ್ಲ ರಾಜನಿಗೆ ಬೈತಾರೆ. ನೀನು ಅಲ್ಲಿ ದೇವಸ್ಥಾನ ಮಾಡ್ತೀನಿ ಅಂತ ಹೇಳ್ಕೊಂಬಂದಿದ್ಯಲ್ಲಪ್ಪ, ದೇವಸ್ಥಾನ ಎಲ್ಲಿ ಕಟ್ತೀಯ? ಅವ್ರು ರಾಜ, ನಮ್ಮ ಜಾಗ ಇಲ್ವೋ, ನಮ್ದು ಇದಿಲ್ವೋ, ಅಲ್ಲಿ ಕಟ್ಟನ್ ಬಿಡಿ, ಮಾಡೋಣ ಬಿಡಿ. ನೋಡಪ್ಪ ನಿನ್ನ ಜಾಗದಲ್ಲಿ ದೇವಸ್ಥಾನ ಏನಾದರೂ ನಿರ್ಮಾಣ ಮಾಡ್ತೀನಿ ಅಂದ್ಕೊಂಡ್ರೆ ನಿನ್ನ ಕೈಲಿ ಮಾಡೋಕ್ಕೂ ಆಗಲ್ಲ ಅದು. ಇವಾಗ ಅಲ್ಲಿ ಬೇಲೂರು ದೇವಸ್ಥಾನ ಇದೆಯಲ್ಲ, ಆ ಜಾಗ ಬಂದ್ಬಿಟ್ಟು ರಾಜಂದಲ್ಲ ಅದು. ಆ ಊರು ಪಾಳ್ಯಗಾರದು, ವೇಲಾಚನ ಅಂತ ಇಬ್ಬರು ಪಾಳ್ಯಗಾರಿದ್ರು ಇಲ್ಲಿ ಬೇಲೂರಲ್ಲಿ. ಅವರು ಮನೆ ಗುಡಿಸ್ಲು ಪಡಿಸ್ಲು ಹಾಕ್ಬಿಟ್ಟಿದ್ದ ಜಾಗ ಅದು. ಅವ್ರ ಜಾಗದಾಗ ನೀನು ದೇವಸ್ಥಾನ ಕಟ್ಟಿದ್ರೆ ನೋಡು ನಿನಗೆ ಒಳ್ಳೆ ಇದಾಗುತ್ತೆ. ಸರಿ, ಅವ್ರ ಪಾಳ್ಯಗಾರನ ಬರ್ಮಾಡ್ಕೊತಾರೆ, ಕರೆಸ್ಕೊಂತಾರೆ ಆ ರಾಜನ ಆಸ್ಥಾನಕ್ಕೆ. ರಾಜ ಕೇಳ್ತಾನೆ, ನೋಡಪ್ಪ ಈ ಥರ ನಮ್ಮ ಪಂಡಿತರುಗಳೆಲ್ಲ ಹೇಳಿದ್ದಾರೆ, ನೀವಿರೋ ಜಾಗ ನನಗೆ ಕೊಡಿ, ನಾನು ನಿಮಗೆ ಬೇರೆ ಕಡೆ ಜಾಗ ಕೊಡ್ತೀನಿ, ನಾನು ದೇವಸ್ಥಾನ ಕಟ್ಟಬೇಕು. ಅವ್ರು ಏನು ಮಾಡ್ತಾರೆ, ಪಾಳ್ಯಗಾರ ಇಬ್ಬರು ಮಾತಾಡ್ಕೊತಾನೆ, ರಾಜನೇ ನಮ್ಮನ್ನು ಕೇಳ್ತಾನಲ್ಲ ಜಾಗ ಕೊಡು ಅಂತ. ಕಾಲದಳಕ್ಕೆ ಊರಿನ ರಾಜ ಬೇರೆ, ದೇವಸ್ಥಾನ ಬೇರೆ ಕಟ್ತೀನಿ ಅಂತ ಇವ್ರು ಹೇಳ್ತಾರೆ. ನಾವು ಹೆಂಗೆ ಇವ್ರಿಗಿಲ್ಲ ಅನ್ನೋಕ್ಕಾಗತ್ತೆ ಅಂದ್ಬಿಟ್ಟು, ಆಯಿತು ನಾವು ಹಂಗೆ ಕೊಡ್ತೀವಿ ಅಂತ, ಹಂಗೆ ಕೊಡ್ತೀವಿ ದೇವಸ್ಥಾನಕ್ಕೆ, ನಾವೊಂದು ಷರತ್ತು ಹಾಕ್ತೀವಿ, ನೀವು ಅದಕ್ಕೆ ಹೂನ್ಬೇಕು. ಏನು? ಏನೂ ಇಲ್ಲ, ದೇವ್ರದ್ದು ರಥೋತ್ಸವ ನಡೀತಲ್ಲ, ಆ ತೇರನ್ನ ನಾವು ಇಳಿಬೇಕು, ನಮ್ಮ ವಂಶಸ್ಥರು ನಾವು ಇಳಿತೀವಿ ಅದನ್ನು. ಅವ್ರೇನು ಮಾಡ್ತಾರೆ, ದೇವ್ರ ಕೆಲಸ ನೀನು ಮಾಡಿದ್ರೇನು ನಾನು ಮಾಡಿದ್ರೇನು ಎರಡು ಒಂದೇ ಅಲ್ವಾ ಅಂದ್ಬಿಟ್ಟು, ಆಯಿತು ನೀವೇ ಇದು ಮಾಡಿ ಅಂತೇಳಿ ಈಗಲೂ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಅದು ಕಚೇರಿಲಿದೆ ಇವಾಗಲೂ. ಬೇರೆ ದೇವಸ್ಥಾನದಲ್ಲ ನೀವು ಹೋದ್ರೆ ಒಂದಿನ ತೇರು ನೋಡ್ಕೊಂಡು ಮನೆಗೆ ಹೊಟ್ಟೋಗ್ತೀವಿ ನಾವೆಲ್ಲ. ಬೇಲೂರು ಚೆನ್ನಕೇಶವನ ತೇರು ನೋಡ್ತೀನಿ ಅಂದರೆ 2 ದಿನ ಇರಬೇಕಲ್ಲಿ. 2 ದಿನ ತೇರಾಗೋದು. ನಮ್ಮ ಸಂಪ್ರದಾಯ, ನಮ್ಮ ಆಗಮ ಏನಿದೆ ಅರ್ಧ ಭಾಗ ಹೇಳ್ದು ನಿಲ್ಲಿಸ್ಬಿಡ್ತೀವಿ. ತಿರ್ಗಾ ಮಾರನೇ ದಿವಸ ಅವ್ರ ಪಾಳ್ಯಗಾರ ವಂಶಸ್ಥರು ಇವಾಗಲೂ ಇದ್ದಾರೆ ಅವರು. ಅವ್ರನ್ನ ಹೋಗಿ ಇವರೆಲ್ಲ ಕರ್ಕೊಂಬರ್ಬೇಕು, ಬನ್ನಿ ನಮ್ಮೂರು ಜಾತ್ರೆ ನಡೆಸ್ಕೊಡಕ್ಕೆ ಬನ್ನಿ ನೀವು ಅಂತ. ಅವರೆಲ್ಲ ಬಂದು ತೇರ ಹತ್ರ ಮತ್ತೆ ಎಲ್ಲ ಪೂಜೆ ಮಾಡಿ ಅವರು ಒಂದು ಸ್ವಲ್ಪ ದೂರನ ಎಳಿತಾರೆ, ಒಂದು 4-5 ಹೆಜ್ಜೆ ಎಳಿತಾರೆ. ಆಮೇಲೆ ನಾವು ನೀವು ಜಾತ್ರೆಗೆ ಹೋಗಿರ್ತೀವಲ್ಲ, ಅವ್ರ ಜೊತೆ ಸೇರಿಕೊಂಡು ದೇವಸ್ಥಾನ ಒಂದು ರೌಂಡ್ ಬರುತ್ತೆ. ಅವ್ರು ಬರೋವರೆಗೂ ಬೇರೆಯವ್ರ ಕೈಲಿ ತೇರು ಎಳಿಸಲ್ಲ ಅಲ್ಲಿ. ಈಗಲೂ ಅದೇ ಪದ್ಧತಿನೂ ನಡೆಯೋದಲ್ಲಿ. ಇಲ್ಲಿ ಸೋಮನಾಥಪುರ ಬರೀ 16 ವರ್ಷ ಮಾಡ್ತಾರೆ, ಬೇಲೂರು ಹಳೇಬೀಡು 18 ವರ್ಷ ಮಾಡ್ತಾರೆ, ಬೇಲೂರು 26 ವರ್ಷ 6 ತಿಂಗಳು ಮಾಡ್ತಾರೆ. 26 ವರ್ಷ ಟೈಮ್ ತೊಗೊಂಡಿರೋದು ಬೇಲೂರಲ್ಲಿ. 26 ವರ್ಷ 6 ತಿಂಗಳು ಟೈಮ್ ತೊಗೊತಾರೆ ಅಲ್ಲಿ. ದೇವಸ್ಥಾನ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಒಂದು ಚೆನ್ನಕೇಶವನ ದೇವ್ರನ್ನೂ ರೆಡಿ ಮಾಡುವಂಥ ರಾಜ ಅವರ ಅಪ್ಪಣೆ ಆಗುತ್ತೆ. ಒಂದು ಚೆನ್ನಕೇಶವನ ದೇವ್ರನ್ನೂ ರೆಡಿ ಮಾಡ್ತಾರೆ. ಈ ಹುಡುಗ ಅಲ್ಕೊಂಡು ಹೋಗ್ತಿರ್ತಾನಲ್ಲ, ಹಳೇಬೀಡಿಗೆ ಹೋಗಿರ್ತಾರೆ. ಅಲ್ಲಿರೋರು ಯಾರೋ ಹೇಳ್ತಾರೆ ಅವ್ನಿಗೆ, ಅಲ್ಲಿ ಹೋಗು, ಅಲ್ಲಿ ಪಕ್ಕದಲ್ಲಿ ಇಲ್ಲಿ ಊರಿದೆ, ಅಲ್ಲಿ ವಿಷ್ಣು ಮಹಾರಾಜ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಹೋದರೆ 15 ದಿವಸ ಬಿಟ್ಕೊಂಡು ಹೋದರೆ ದೇವಸ್ಥಾನ ಪ್ರತಿಷ್ಠೆ ನಡೆಯುತ್ತೆ, ಅಲ್ಲಿ ಹೋಗಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಇವರೆಲ್ಲರೂ ಹೇಳಿದ್ರಲ್ಲ ಅಂತೇಳಿ ಅಲ್ಲಿಗೂ ಹೋಗ್ತಾರೆ ಇವರು. ಈ ಹುಡುಗ ಬರ್ತಾನೆ, ಆ ದೇವಸ್ಥಾನ ನೋಡಿದ ತಕ್ಷಣ ಅವ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇವನು ದೇವಸ್ಥಾನದ ಹೊರಗಡೆನೇ ಎಷ್ಟು ಕೆಚ್ಚ ಮಾಡಿದಾನಲ್ಲ, ಇನ್ನು ನಮ್ಮ ಮೂರ್ತಿಲಿ ಎಷ್ಟು ಕೆತ್ತನೆ ಮಾಡ್ತಿದ್ದಾನೆ, ಆ ದೇವ್ರನ್ನ ನಾನು ನೋಡಬೇಕು ಅಂತೇಳಿ ಹೋಗ್ತಾರೆ ಇವರು. ಈ ಹುಡುಗ ಹೋಗ್ತಾನಲ್ಲಿ, ಇವನ್ನ ಬಿಡಲ್ಲ ರಾಜಭಟ್ರು. ರಾಜ ಅಪ್ಪಣೆ ಆಗ್ಬಿಟ್ಟಿದ್ಯಪ್ಪ, ಪ್ರದೇಶಾಪಣೆ ಟೈಮಲ್ಲಿ ಮಾತ್ರ ನಿಂಗೆ ದೇವ್ರ ದರ್ಶನ ಮಾಡಿಸೋದು, ಅದ್ರ ಮೇಲೆ ತೋರಿಸಲ್ಲ ನಿನಗೆ ಅಂತ. ಇವನೇನು ಮಾಡ್ತಾನೆ, ಸೀದಾ ರಾಜನ ಹತ್ರ ಹೋಗ್ತಾನೆ. ರಾಜನಿಗೆ ಹೇಳ್ತಾನೆ, ನಂಗೆ ಭಾರಿ ಸಂತೋಷ ಆಯಿತು, ದೇವಸ್ಥಾನ ನೋಡಿದೆ, ನನಗೆ ದೇವ್ರು ತೋರಿಸೋರೆ, ದೇವ್ರು ನೋಡ್ಕೊಂಡು ನಾನು ಹೋಗ್ತೀನಿ. ಅವ್ರೇನು ಮಾಡ್ತಾರೆ, ರಾಜ ಏನೋ ಹುಡುಗ ಕೇಳ್ತಾನಲ್ಲ, ಹೋಗ್ರಿ ಅವ್ನಿಗೆ ತೋರಿಸೋಗ್ರಿ ಅಂತ ಕಳಿಸ್ತಾರೆ ಅವ್ರನ್ನ. ಅವನೇನು ಮಾಡ್ತಾನೆ, ಬಾಗಿಲು ಸ್ಕ್ರೀನ್ ಎಲ್ಲ ತೆಗಿಸ್ತಾರೆ ಅವರು. ನೋಡು ತೋರಿಸ್ತಾರೆ ದೇವ್ರನ್ನ, ನೋಡು ಇದೇ ದೇವ್ರು ನೋಡು, ಪ್ರತಿಷ್ಠೆ ಆಗೋ ಮೂರ್ತಿ ನೋಡು ಇದು. ಅವ ಹುಡುಗ ಅಪ್ಪನಿಗಿನ್ನ ಬುದ್ಧಿವಂತ ಮಗ. ಅವನು ಹೇಳ್ತಾನೆ, ನೋಡಿ ಸ್ವಾಮಿ, ಈ ಮೂರ್ತಿ ನೋಡೋಕ್ಕೂ ಚೆನ್ನಾಗಿದೆ, ಭಾರಿ ಮುದ್ದಾಗಿದೆ, ಭಾರಿ ಸೊಗಸಾಗಿದೆ, ಅಷ್ಟೇ ಕುತ್ರಿ ಕೆಲಸನೂ ಇಲ್ಲಿ ಮಾಡಿದ್ದಾರೆ ಅವರು. ಅಂದರೆ ಇದು ಮೂರ್ತಿ ಪೂಜೆಗೆ ಬರಲ್ಲ, ನೀವು ಹೆಂಗೆ ಪ್ರತಿಷ್ಠೆ ಮಾಡ್ತೀರಾ ಇದನ್ನು? ಅವರೆಲ್ಲ ಬೈತಾರೆ, ದೇವ್ರು ನೋಡು ಅಂತ ನೀನು ಬಿಟ್ಟರೆ ದೇವ್ರ ಹೆಸರಿಲ್ಲ ಅಂತ ನೀನು ಹೇಳ್ತೀಯಾ? ಇಲ್ಲ ಇಲ್ಲ, ಈ ಮೂರ್ತಿಲಿ ಭಿನ್ನ ಇದೆ ನೋಡಿ ಬೇಕಾದ್ರೆ. ಇದನ್ನು ತೊಗೊಂಡೋಗಿ ರಾಜನಿಗೆ ಹೇಳ್ತಾರೆ, ನೀವೇನೋ ತೋರಿಸಿ ಅಂದ್ರೆ ಹುಡುಗ ಬಂದು ಹಿಂಗೆ ಹೇಳ್ತೀಯ ನನ್ನ ದೇವಸ್ಥಾನದಲ್ಲಿ ಅಂತ. ರಾಜ ಬರ್ತಾರೆ ದೇವಸ್ಥಾನಕ್ಕೆ, ಏನಾಯ್ತಪ್ಪ ಏನಾಯಿತು, ನೋಡಿ ಈ ಥರ ಮೂರ್ತಿ ಥರ ದೋಷ ಇದೆ, ಇದು ಪೂಜೆಗೆ ಬರಲ್ಲ, ಇದು ಪ್ರತಿಷ್ಠಾಪನೆ ಮಾಡಬೇಡಿ ಇಲ್ಲಿ. ಪಾಪ ರಾಜ ಅವ್ರಿಗೂ ಏನು ಹೇಳೋಕ್ಕಾಗಲ್ಲ. ಅವಾಗ ಜಗಣಾಚಾರ್ಯನ ಬರ್ಮಾಡ್ಕೊತಾರೆ. ಅಪ್ಪ ಅನ್ನೋದು ಇವನಿಗೆ ಗೊತ್ತಿಲ್ಲ, ಮಗ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವನು ಪ್ರಶ್ನೆ ಮಾಡ್ತಾನೆ ಜಗಣಾಚಾರ್ಯನ, ನೋಡಪ್ಪ ನೀನು ಮಾಡಿರೋ ಮೂರ್ತಿಲಿ ಈ ಥರ ದೋಷ ಇದೆ ಅಂತೇಳಿ ಹುಡುಗ ಹೇಳ್ತಾನೆ ಇಲ್ಲಿ. ಇವ್ರಿಗೆ ಭಾರಿ ಸಿಟ್ಟು ಬಂದ್ಬಿಡೋದು ಜಗಣಾಚಾರ್ಯ ಅವ್ರಿಗೆ. ಅವ್ರು ಹೇಳ್ತಾರೆ, ಸ್ವಾಮಿ ನನ್ನ ಪೀರಿಯಡಲ್ಲಿ ನಾನು ಇದರಲ್ಲಿ ಎಷ್ಟು ದೇವಸ್ಥಾನ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ, ನನ್ನ ಅಂಕಿಅಂಶಗಳೇ ನಾನು ಇಟ್ಕೊಂಡಿಲ್ಲ, ನಾನು ಏನೇನು ನನಗೆ ಗೊತ್ತಿಲ್ಲ. ಅಂದರೆ ನಿಮ್ಮೂರು ಈ ವೇಲಾಪುರಿನ ಊರಲ್ಲಿ ಮೊದಲು ಅದಕ್ಕೆ ವೇಲಾಪುರಿ ಅಂತ ಹಳೆ ಹೆಸರು, ಒರಿಜಿನಲ್ ನೇಮ್ ಇರೋದು ಬೇಲೂರಿಗೆ ವೇಲಾಪುರಿ ಅಂತ. ಈ ವೇಲಾಚನ ಅಂತ ಪಾಳ್ಯಗಾರ ಇದ್ರಲ್ಲ, ಇವ್ರ ಹೆಸರು ಆ ಊರಿಗಿಟ್ಟಿದ್ದು ವೇಲಾಪುರಿ ಅಂತ. ಬರ್ತಾ ಬರ್ತಾ ರೂಢಿವಾಚಿ ಏನಾಯಿತು, ಬೇಲೂರು ಅಂತ ಮಾಡಿದ್ರು. ಬೇಲೂರು ಅಂತ ಹೇಳ್ತಾರೆ, ಅದಕ್ಕೆ ಒರಿಜಿನಲ್ ನೇಮ್ ಇರೋದು ವೇಲಾಪುರಿ ಅಂತ. ಈ ವೇಲಾಪುರಿ ಅನ್ನೋ ಊರಲ್ಲಿ ನಾನು ಕಲ್ತಿರೋ ವಿದ್ಯೆ ಎಲ್ಲ ನಾನು ದಾರ ಹಿಡಿದ್ಬಿಟ್ಟಿದ್ದೀನಿ, ನನಗೇನು ಬರುತ್ತೆ ನೋಡಿ ಎಲ್ಲ ಮಾಡಾಕ್ಬಿಟ್ಟಿದ್ದೀನಿ ಇಲ್ಲಿ.
ಹೋಗೋಗಿ ಹುಡ್ಗನ ಮಾತು ಕಟ್ಕೊತೀರಾ ನೀವು. ಇವ್ರು ಹಠ ಬಿಡಲ್ಲ ಹುಡುಗ. ಇಲ್ಲ ಇಲ್ಲ ತೋರಿಸ್ತೀನಿ. ಅವಾಗ ಜಗಣಾಚಾರಿ ಅಲ್ಲಿ ವಾದ ಮಾಡಿಬಿಡ್ತಾರೆ. ಆಯಿತು, ನಾನು ಮಾಡಿರೋ ಮೂರ್ತಿಲಿ ಇವಾಗ ನೀನು ದೋಷ ತೋರಿಸಿದ್ರೆ ನನ್ನ ಕೈ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇವರು ಬೇಲೂರಲ್ಲಿ ವಾದ ಮಾಡ್ತಾರೆ. ಆಯ್ತು, ನಾನು ಹಂಗೆ ಮಾಡ್ತೀನಿ. ಒಂದಿನ ಆ ಹುಡುಗ ಟೈಮ್ ತೊಗೊಂಬಿಟ್ಟು ಎಲ್ಲರನ್ನೂ ಕೂಡಿಸ್ಕೊಂಬಿಟ್ಟು ಎಲ್ಲರ ಕೈಲೂ ಶ್ರೀಗಂಧ ಅಡಿಸಿ ದೊಡ್ಡ ಕೊಳಾಯಿಗಟ್ಟಲೆ ಮಾಡ್ತಾನೆ. ಅದು ದೇವ್ರಿಗೆಲ್ಲ ಹಚ್ಚಿ ಅಂತಾರೆ. ಶ್ರೀಗಂಧ ಎಲ್ಲ ಲೇಪನ ಮಾಡ್ತಾರೆ ಅಲ್ಲಿ. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ತೆಗೆದು ನೋಡ್ತಾರೆ. ಆ ದೇವರು ಎಲ್ಲ ಭಾಗನೂ ಒಣಗೋಗ್ಬಿಟ್ಟಿರುತ್ತೆ. ಆ ಹೊಟ್ಟೆ ನಾಭಿ ಹತ್ರ ಮಾತ್ರ ಹಾಗೆ ಉಳ್ಕೊಂಡ್ಬಿಡುತ್ತೆ ಅಲ್ಲಿ. ಅವಾಗ ಸುತ್ತಿಗೆ ತೊಗೊಂಡು ಚೆನ್ನಕೇಶವ ನೆನೆಸ್ಕೊಂಡು ಒಂದು ಡೇಟ್ ಹಾಕ್ತಾನೆ. ಅಲ್ಲಿ ಕಪ್ಪೆ ಮರಳು ನೀರು ಈಚೆ ಬರುತ್ತೆ. ಇವೆಲ್ಲ ಬೇಲೂರಲ್ಲಿದೆ ನೋಡಿ ಕಪ್ಪೆ ಚಿನ್ನಗ್ರಾಯ ಅಂತ. ಅದು ಮೊದಲನೇದು ಡ್ಯಾಮೇಜ್ ಆಗಿರುವಂಥ ವಿಗ್ರಹ. ಅಲ್ಲಿ ಇದು ಮಾಡ್ತಾರೆ. ಅಲ್ಲಿ ನಾವು ನಮ್ಮ ಚಿಕ್ಕಪ್ಪ ಅವರು ಭಕ್ತವತ್ಸಲ ಭಟ್ಟಾರ ಅಂತೇಳಿ ಅವರು, ನಮ್ಮ ಚಿಕ್ಕಪ್ಪ ಅವರು, ನಮಗೆ 20 ವರ್ಷ ಸರ್ವೀಸು ಬೇಲೂರು. ನಾವು ಪೂಜೆ ಮಾಡ್ತಾ ಇದ್ವಿ ಇಲ್ಲಿ. ಆ ದೇವಸ್ಥಾನನೇ ಪೂಜೆ ಮಾಡ್ತಾ ಇದ್ವಿ. ಕಪ್ಪೆ ಚಿನ್ನಗ್ರಾಯ ದೇವಸ್ಥಾನ ಇದೆಯಲ್ಲ, ಅದನ್ನೇ ನಾವು ಪೂಜೆ. ನಮ್ಗೆ 20 ವರ್ಷ ಸರ್ವೀಸು ಬೇಲೂರಲ್ಲಿ. ಇಲ್ಲಿ ಪಾಲ್ಗುಣ ಮಾಸದಲ್ಲಿ, ಇಲ್ಲಿ ಮಾರ್ಚಲ್ಲಿ ರಥೋತ್ಸವ ಆಗುತ್ತೆ ಇಲ್ಲಿ. ಇಲ್ಲಾದ್ಮೇಲೆ ಏಪ್ರಿಲಲ್ಲಿ ಬೇಲೂರಲ್ಲಾಗುತ್ತೆ. ಅವ್ರ ಹೆಲ್ಪ್ಗೆ ನಾವು ಹೋಗ್ತಾ ಇದ್ವಿ, ಅವ್ರ ಸಹಾಯಕ್ಕೆ ನಾವು ಹೋಗ್ತಾ ಇದ್ವಿ ಅಲ್ಲಿ ಬೇಲೂರಲ್ಲಿ. ಅಲ್ಲೂ ನಾವೇ ಪೂಜೆ ಮಾಡ್ತಾ ಇದ್ವಿ. ಇವಾಗ 1 ವರ್ಷದಿಂದ, 1.5 ವರ್ಷ 2 ವರ್ಷದಿಂದ ರಿಟೈರ್ಡ್ ಆಯ್ತು ಅವ್ರಿಗೆ. ನಮ್ಗೆ 20 ವರ್ಷ ಸರ್ವೀಸು ಬೇಲೂರಲ್ಲಿ. ಅಲ್ಲಿ ಇದು ಮಾಡ್ತಾರೆ. ಅಲ್ಲ ದೋಷ ಎಲ್ಲ ಅವ್ರಿಗೆಲ್ಲ ಗಂಧ, ದೇವ್ರಿಗೆಲ್ಲ ಗಂಧ ಹಚ್ಚಿದ್ದಾರೆ. ಆ ಹೊಟ್ಟೆ ಹತ್ರ ನಾಭಿ ಹತ್ರ ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸುತ್ತಿಗೆ ತೊಗೊಂತಾನೆ ಚೆನ್ನಕೇಶವ ನೆನೆಸ್ಕೊಂಡು ಒಂದು ಡೇಟ್ ಹಾಕ್ತಾನೆ ಅಲ್ಲಿ. ಅಲ್ಲಿ ಕಪ್ಪೆ ಮರಳೋ ನೀರು ಈಚೆ ಬರುತ್ತೆ. ತೋರಿಸೋನಲ್ಲಿ ನೋಡಿ ಈ ಮೂರ್ತಿಲಿ ಭಿನ್ನ ಇದೆ, ಇದರಲ್ಲಿದೆ ನೋಡಿ ಇಲ್ಲಿ ಅಂತ. ಇವಾಗ ಯಾವ ಕಲ್ಲಂದ್ರೆ ಕಲ್ಲಲ್ಲಿ ಮಾಡಂಗಿಲ್ಲಪ್ಪ. ಇದರಲ್ಲೂ ಕಲ್ಲಲ್ಲೂ ವೆರೈಟೀಸ್ ಇದೆ ಅವ್ರಿಗೆ. ಶಿಲ್ಪಿ ಇವ್ರಿಗೆ ಮಾಡ್ತಾರಲ್ಲ ಅವ್ರಿಗೆಲ್ಲ. ಇದರಲ್ಲಿ ಶ್ರೀಲಿಂಗ, ಪುಲ್ಲಿಂಗ, ನಪುಂಸಲಿಂಗ ಇದರಲ್ಲೂ ಇದೆ. ಯಾಕಲ್ಲ ಅಂದ್ರಲ್ಲಿ ಕೆತ್ತನೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಅವ್ರಿಗೆ ಸಿಹಿಗೆ ಸಂಬಂಧಪಟ್ಟಿದ್ದು ಕಲ್ಲು ಎತ್ಕೊಂಡ್ರು ಅಂದರೆ ನೋಡಿ, ಶ್ರೀದೇವಿ, ಭೂದೇವಿ, ದುರ್ಗಿ, ಕಾಳಿ, ಪರಮಾವತಿ, ಲಕ್ಷ್ಮಿ ಇವನ್ನೇ ಮಾಡಬೇಕು. ಅವ್ರು ಪುರುಷಲಿಂಗ ಕಲ್ಲು ಎತ್ಕೊಂಡ್ರೆ ಗಣೇಶ, ಆಂಜನೇಯ, ಚೆನ್ನಕೇಶವ, ವೆಂಕಟೇಶ್ವರ, ರಾಮ, ಈ ಥರದ್ದೇ ಮಾಡಬೇಕು ಅವರು. ಅವರಪ್ಪ ಅಲ್ಲಿ ಊಟ ಮಾಡಿರ್ತಾನೆ. ಶ್ರೀಲಿಂಗ ತೊಗೊಂಡು ಪುಲ್ಲಿಂಗದಲ್ಲಿ ಮಾಡ್ಬಿಡ್ತಾರೆ. ಅವ್ನು ಅಂದ ಇದು ತಪ್ಪಿದು, ಈ ತಕ್ಕಲ್ಲ ನಾನು ಮಾಡಬಾರ್ದಾಯ್ತು ಅಂತೇಳಿ ಅವಾಗ ಹೇಳ್ಬಿಡ್ತಾರೆ. ಇವಾಗ ಅಲ್ಲಿ ದೇವಸ್ಥಾನ ಮಾಡಬೇಕು, ಇನ್ನೊಂದು ದೇವ್ರನ್ನ ಮಾಡಬೇಕು, ಇದು ಭಿನ್ನ ಆಗಿದೆ, ಪ್ರತಿಷ್ಠೆ ಮಾಡೋಂಗಿಲ್ಲ. ಅದಕ್ಕೆ ಅಪ್ಪ ಮಗ ಇಬ್ಬರು ಸೇರಿ 2ನೇ ಚೆನ್ನಕೇಶವನ ನಿರ್ಮಾಣ ಮಾಡ್ತಾರೆ ಅಲ್ಲಿ ಬೇಲೂರಲ್ಲಿ. 2ನೇ ಚೆನ್ನಕೇಶವನ ಇದಕ್ಕಿಂತ ಉಂಟು ಡಬ್ಬಲ್ ಇಲ್ಲ. ಅಲ್ಲ 14 ಅಡಿ ವಿಗ್ರಹ, ಇಲ್ಲಿ 8 ಅಡಿ ವಿಗ್ರಹ. ಅದನ್ನು ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ಮೇಲೆ ಅವ್ರು ಹೇಳಿದಂತೆ ಕೈ ಕಟ್ ಮಾಡ್ಕೊಂಡ್ಬಿಡ್ತಾರೆ ಬೇಲೂರಲ್ಲಿ. ಅಲ್ಲಿ ಒಂದು ರಾತ್ರಿ ಮಲಗಿದಾಗ ಈ ದೇವ್ರು ಹೋಗಿ ಒಂದು ಸ್ವಪ್ನದಲ್ಲಿ ಹೋಗಿ ಹೇಳುತ್ತೆ, ತಿರ್ಗಾ ನೀನು ಹುಟ್ಟುವಲ್ಲ ಹೋಗಿ ನಾನು ವಿಗ್ರಹ ನೀನು ಮಾಡಿದ್ದೆ ಆದರೆ ನಿನ್ಗೆ ಹೋಗಿರೋಂಥ ಬಲಗೈ ಸ್ಥಾನ ನಿನಗೆ ಕೊಡ್ತೀನಿ ಅಂತ. ಅವಾಗ ರಾಜನಿಗೆ ಹೇಳ್ತಾನೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಾನು ಕಳಿಸ್ಕೊಟ್ಟು ನನ್ನ ಅಂತ. ಅವಾಗ ಒಂದು ಗ್ರ್ಯಾಂಡ್ ಫಂಕ್ಷನ್ ಇಟ್ಕೊಂಡು ಈ ಕಲ್ಲನ್ನ ಉಡುಗೊರೆಯಾಗಿ ಕೊಡ್ತಾರೆ. ದೊಡ್ಡ ಬಂಡೆನಂತಿದ್ದು. ಈ ಆನೆ ಮೇಲೆ ಒಂಟೆ ಮೇಲೆ ಬರೋಷ್ಟು ವರ್ಷಾನುಗಟ್ಟಲೆ ಆಗೋಗಿದೆ ಇಲ್ಲಿ. ಇದನ್ನು ಕಲ್ಲನ್ನ ಅವ್ರಿಗೆ ಕೊಡ್ತಾರೆ, ತೊಗೊಂಡೋಗಿ ನಿಮ್ಮೂರಿಗೆ ಇದನ್ನು ಅಂತ. ಅವ್ರಿಗೆ ಅವಾಗ ಹೆಸರು ಕೊಡೋದು ಯಾರು, ವಿಷ್ಣು ಮಹಾರಾಜರು ಅವ್ರ ಹೆಸರು ಕೊಡ್ತಾರೆ, ಅಮರಶಿಲ್ಪಿ ಜಗಣಾಚಾರಿ ಅಂತ. ಅವ್ರ ಅವಲ ಇತಿಹಾಸ ಪ್ರಸಿದ್ಧಿ ಆಗಿದ್ದು. ಪಾಪ ಅವ್ರ ವಯಸ್ಸು, ಇದು ಕೈ ಎಲ್ಲ ವಯಸ್ಸು ಚೆನ್ನಾಗಿದ್ದಾಗ, ಎಲ್ಲ ಚೆನ್ನಾಗಿದ್ದಾಗ ಒಳ್ಳೊಳ್ಳೆ ದೇವಸ್ಥಾನ ಮಾಡೋರು, ಹೋಗೋರು. ಅವ್ರಿಗೊಂದು ಇದು ಮಾಡೋದಾಗಲಿ ಏನೂ ಇಲ್ಲ. ಅಲ್ಲಿ ಬೇಲೂರಲ್ಲಿ ಅವ್ರ ಕೈ ದೇವಸ್ಥಾನ ಮಾಡಿದ್ಮೇಲೆ, ಅವ್ರ ಕೈ ಹೋದ್ಮೇಲೆ ಅವ್ರಿಗೆ ಒಳ್ಳೆ ಹೆಸರು ಬಂದಿದ್ದು ಪಾಪ ಅವ್ರಿಗೆ. ಅವ್ರಿಗೆ ಅಮರಶಿಲ್ಪಿ ಜಗಣಾಚಾರಿ ಅಂತ ಹೆಸರು ಕೊಟ್ಟು ಈ ಊರು ಕಳಿಸ್ತಾರೆ, ಹೋಗಿ ನಿಮ್ಮೂರಿಗೆ ಅಂತ. ಇಲ್ಲೊಂದು ಬರ್ತಾರೆ ಇಲ್ಲಿ ಅಪ್ಪ ಮಕ್ಕಳು ಎಲ್ಲ ಬರ್ತಾರೆ. ಅವ್ನು ದೇವಸ್ಥಾನ ಮಾಡಬೇಕು ಅಂದರೆ 30 ವರ್ಷ 40 ವರ್ಷ ಬೇಕು. ಅರ್ಧ ಆಯ್ತಲ್ಲ ಬರೀ ಬೇರೆ ದೇವಸ್ಥಾನದಲ್ಲೇ ಕಳೆದಿದ್ದಾರೆ ಅವರು. ಸಾಲದಲ್ಲೇ ಕೈ ಬೇರೆ ಇಲ್ಲ. ಅದಕ್ಕೆ ಅವ್ರಲ್ಲಿ ಅವ್ರು ಈ ಇದರಲ್ಲಿ ಸಂಕಲ್ಪ ಮಾಡ್ಕೊತಾರೆ ಚೆನ್ನಕೇಶವನಲ್ಲಿ. ನೋಡಪ್ಪ ನೀವು ಕೊಟ್ಟಿರೋ ಈ ಕಲ್ಲ ನಾನು ಏನು ಮಾಡ್ಬೋದು. ಅದಕ್ಕೆ ಕೆಳಗಡೆ ಎಲ್ಲ ಬ್ರಹ್ಮ, ಮೇಲೆ ಎಲ್ಲ ಈಶ್ವರ, ಶ್ರೀದೇವಿ, ಭೂದೇವಿ, ಶಂಕುಚಕ್ರ, ಗದಾಪದ್ಮ, ದಶಾವತಾರ, ಪೀಠದಲ್ಲಿ ಗರುಡ. ಇಲ್ಲಿ ಜಯೋಜ್ಜಯ, ಎದುರುಗಡೆ ಒಂದು ಗರುಡನ ದೇವಸ್ಥಾನ, ಪಕ್ಕದಲ್ಲಿ ಒಂದು ಈಶ್ವರನ ದೇವಸ್ಥಾನ, ಬೇಲೂರು ತರಲ್ಲ ಕಂಬ, ಒಂದು ಬಸವಣ್ಣ, ಒಂದು ನಂದಿ. ಈ ಊರಿನ ಇತಿಹಾಸ ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ಇಷ್ಟು ಕೆಲಸ ಮಾತ್ರ ಇಲ್ಲಿ ಜಗಣಾಚಾರ್ಯ ಮಾಡಿರೋದು. ಆತನ ಭಕ್ತಿಗೆ ಮೆಚ್ಚಲು ಹೋಗಿರೋಂಥ ಕೈ ಇಲ್ಲಿ ಬರುತ್ತೆ ಅವ್ರಿಗೆ. ಈ ಕೈ ಬಂದಮೇಲೆ ಕೈ ಕೊಟ್ಟದ ಅವಾಗ ಕಿಡಿಕಾಪುರಿ ಪಟ್ಟಣ ಹೆಸರು ಹೊರಟೋಯ್ತು. ತಿರ್ಗಾ ಜಗಣಾಚಾರಿ ಕೈ ಬಂದಮೇಲೆ ಕೈ ಕೊಟ್ಟ ದಳ ಕೈ ದಳ. ಜಗಣಾಚಾರಿ ಕೊನೆ ವಿಗ್ರಹ. ಆಮೇಲೆ ಬೇಲೂರು ಚೆನ್ನಕೇಶವ, ಈ ಚೆನ್ನಕೇಶವ ಕರೆಕ್ಟಾಗಿ ಎದುರು ಬದುರಿಗೆ ಇರೋದು. ನಮ್ಮ ದೇವರು ಪಶ್ಚಿಮಾಮುಖವಾಗಿದೆ, ಆ ದೇವರು ಪೂರ್ವಾಭಿಮುಖವಾಗಿದೆ. ಕರೆಕ್ಟಾಗಿ ಎರಡು ಎದುರು ಬದುರಿಗೆ ಇರೋದು ಇದು. ಇದೇ ಲಾಸ್ಟ್ ಅವ್ರದ್ದು. ನೋಡಿ ಶ್ರೀದೇವಿ ಅಮ್ಮನವರು ನೋಡಿ, ಕಮಲಹಸ್ತ, ತುಳಸಿ ಮಣಿಗಳು, ಶಂಖಹಸ್ತ. ನೋಡಿ ಈ ಕಡೆ ಪ್ರಬಾಳಿಕುನಲ್ಲಿ 5 ದಶಾವತಾರ ಮಾಡಿದ್ದಾರೆ ಸಣ್ಣ ಸಣ್ಣದಾಗಿ. ಈ ಕಡೆ ಮತ್ಸ್ಯಾವತಾರ, ಕೂರ್ಮ, ವರಾಹ, ನಾರಸಿಂಹ, ವಾಮನ. ಈ ಕಡೆ 5 ದಶಾವತಾರ ಮಾಡಿದ್ದಾರೆ. ಕಿರೀಟ ನೋಡಿ, ಆ ಕಡೆ 5 ದಶಾವತಾರ ಮಾಡಿದ್ದಾರೆ. ನೋಡಿ ಈ ಕಡೆ ರಾಮ, ಭಾರ್ಗವ ರಾಮ, ಕೃಷ್ಣ, ಇಲ್ಲಿ ಬೌದ್ಧ ತಪಸ್ಸಲ್ಲಿ ಕೂತಿದ್ದಾರೆ. ಕಲ್ಕಿ ಕುದುರೆ ಮೇಲೆ ಕೂತಿದ್ದಾರೆ. ಚಕ್ರಹಸ್ತ ನೋಡಿ, ಕೈ ಬೆರಳಲ್ಲಿ ವಂಕಿ ಉಂಗುರು ಮಾಡಿದ್ದಾರೆ. 1 2 3. ನೋಡಿ ಈ 3 ಬೆರಳಲ್ಲಿ, ಈ 3 ಉಂಗುರದಲ್ಲಿ ಒಂದು ಸಾಂಬ್ರಾಣಿ ಕಡ್ಡಿ ಹಾಕ್ಬೋದು, ತೆಗಿಬೋದು, ಅಷ್ಟು ಸೂಕ್ಷ್ಮವಾಗಿ ರಂಧ್ರ ಮಾಡಿದ್ದಾರೆ. ಇದನ್ನು ನಾವು ಗ್ರಿಲ್ ವರ್ಕ್ ಅಂತ ಹೇಳ್ತೀವಲ್ಲ, 1000 ವರ್ಷದ ಕೆಳಗಡೆನೆ ಗ್ರಿಲ್ ವರ್ಕ್ ಇದೆ. ವಂಕಿ ಉಂಗುರ ಗುರುಗಳು, ಗದೆ, ಭೂದೇವಿ ಅಮ್ಮನವರು ಪಾದಗಳು, ಪೀಠದಲ್ಲಿ ಗರುಡ ವಾಹನ, ಗರುಡನ ಮೇಲೆ ದೇವರು ನಿಂತಿರೋದು ಕೆಳಗಡೆ.
ನೋಡಿ ಕೆಳಗಡೆ ಎಲ್ಲ ಬ್ರಹ್ಮ, ಇದೆಲ್ಲ ಕಮಲದ ಥರ ಮಾಡಿದ್ದಾರೆ. ಇದು ಪಾಣಿಪೀಠ ಎಲ್ಲ ಈಶ್ವರ, ಇದೆಲ್ಲ ಲಿಂಗು ಟೈಪಲ್ಲಿ ಇದೆ. ಯಾಕೆಂದ್ರೆ ಬ್ರಹ್ಮನ್ಗೆ ಈಶ್ವರನ್ಗೆ ನಮ್ಮಲ್ಲಿ ಭೂಲೋಕದಲ್ಲಿ ಮೂರ್ತಿ ಪೂಜೆ ಇಲ್ಲ. ಇವರಿಬ್ಬರಿಗೂ ಬೃಹ ಮಹರ್ಷಿಗಳಿಂದ ಶಾಪ, ನಿಮಗೆ ಭೂಲೋಕದಲ್ಲಿ ಮೂರ್ತಿ ಪೂಜೆ ಇಲ್ದಂತ ತಗೋಬಿಡ್ಲಿ ಅಂತ. ಅದಕ್ಕೆ ನಾವು ಬ್ರಹ್ಮದೇವ್ರನ್ನ ಪೂಜೆ ಮಾಡ್ತೀನಿ ಅಂದ್ರೆ ನಾವು ಕಮಲದಲ್ಲೇ ಪೂಜೆ ಮಾಡಬೇಕು. ನಾನು ಈಶ್ವರನ ಪೂಜೆ ಮಾಡ್ತೀನಿ ಅಂದರೆ ಬರೀ ಆಕಾರ ಲಿಂಗಕ್ಕೆ ಮಾತ್ರ. ಇಲ್ಲಿ ವಿಷ್ಣುಗೆ ನಾವೆಲ್ಲ ಹಬ್ಬ ಹರಿದಿನ ದೊಡ್ಡದಾಗಿ ಪೂಜೆ ಮಾಡೋದು ವಿಷ್ಣುಗೇನೆ. ಅದಕ್ಕೆ ಏನು ಮಾಡಿದ್ದಾರೆ, ವಿಷ್ಣುನ ದೊಡ್ಡದಾಗಿ ಮಾಡಿದ್ದಾರೆ. ಇವಾಗ ನಾವು ಗೋವಿಂದ ಗೋವಿಂದ ಅಂದ್ಕೊಂಡು ತಿರ್ತಿ ಹೋಗ್ತೀವಲ್ಲ, ಅಲ್ಲಿ ವೆಂಕಟೇಶ್ವರ ನೋಡ್ಕೊತೀವಿ, ಸೀದಾ ಮನೆಗೆ ಹೋಗ್ತೀವಿ ಅಷ್ಟೇ. ಅದೇ ಥರ ನಾವು ಉಡುಪಿಗೆ ಹೋದರೆ ಕೃಷ್ಣನ ನೋಡ್ತೀವಿ, ಸೀದಾ ಮನೆಗೆ ಹೋಗ್ತೀವಿ. ನಾವೇನೋ ಮಂತ್ರಾಲಯಕ್ಕೆ ಹೋದರೆ ರಾಘವೇಂದ್ರ ಸ್ವಾಮಿ ನೋಡ್ತೀವಿ, ಸೀದಾ ಮನೆಗೆ ಹೋಗ್ತೀವಿ. ನೀವು ಕಾಶಿಗೆ ಹೋದ್ರೂ ಅಷ್ಟೇ, ರಾಮೇಶ್ವರಕ್ಕೆ ಹೋದ್ರೂ ಅಷ್ಟೇ, ಅಲ್ಲಿ ಮೂಲ ವಿಗ್ರಹ ಏನಿರುತ್ತೋ ಅದೊಂದು ನೋಡಿಕೊಂಡು ಮನೆಗೆ ಬಂದುಬಿಡ್ತೀವಿ ನಾವೆಲ್ಲ. ನೀವು ಇಲ್ಲಿ ಚೆನ್ನಕೇಶನ ದರ್ಶನ ಮಾಡಿಬಿಟ್ರೆ ಇಲ್ಲಿ 3 ಜನನೂ ಒಟ್ಟಿಗೆ ಇದ್ದಾರೆ. ಬ್ರಹ್ಮನೂ ಇಲ್ಲೇ ಇದ್ದಾರೆ, ಈಶ್ವರನೂ ಇಲ್ಲೇ ಇದ್ದಾರೆ, ವಿಷ್ಣುನೂ ಇಲ್ಲೇ ಇದ್ದಾರೆ. 3 ಜನನೂ ಒಟ್ಟಿಗೆ ಇದ್ದಾರೆ. ಇಲ್ಲಿ ಒಂದೇ ಕಡೆ ಮಾತ್ರ ಈ ಥರ ಇರೋದು. ನೋಡಿ, ಹಿಂದೆ ಎಲ್ಲ ಪ್ರತಿಯೊಂದು ಭಾಗನೂ ಬಿಡಿಸಿದ್ದಾರೆ. ಆ ಗ್ಯಾಪ್ಸ್ ಎಲ್ಲ ಕಾಣುತ್ತೆ. ನಾನು ಹಿಂದೆ ಲೈಟ್ ಹಾಕ್ತೀನಿ, ಆ ಬಿಡಿಸಿರಕ್ಕಂಥ ರಂಧ್ರಗಳೆಲ್ಲ ಕಾಣಿಸುತ್ತೆ. ಪ್ರತಿಯೊಂದು ಭಾಗನೂ ಬಿಡಿಸಿ ಬಿಡಿಸಿ ಮಾಡಿದ್ದಾರೆ. ಆ ಹೋಲ್ಸ್ ಎಲ್ಲ ಕಾಣುತ್ತೆ ನೋಡಿ ನಿಮಗೆ. ಪ್ರತಿಯೊಂದು ಭಾಗನೂ ಬಿಡಿಸಿದ್ದಾರೆ. ಬೇರೆ ದೇವರಲ್ಲಿ ಈ ಥರ ಇರೋದಿಲ್ಲ. ಬೇರೆ ದೇವರಲ್ಲಿ ಈ ಥರ ಇರೋದಿಲ್ಲ. ಇವಾಗ ನಿಮ್ಮೂರಲ್ಲಿ ದೇವ್ರು ಇರುತ್ತಲ್ಲ, ಆ ದೇವರಿಂದ ಹೋಗ್ಬಿಟ್ಟು ಹಿಂಗೆ ಲೈಟ್ ಹಾಕ್ಬಿಟ್ರೆ ನೀವು, ನಿಮ್ಗೊಂದು 5-6 ಕಡೆ ಗ್ಯಾಪ್ ಬರುತ್ತೆ ಅಷ್ಟೇ. ಆ ದೇವರೆಲ್ಲ ಫುಲ್ಲು ಫ್ಲಾಟ್ ಆಗಿರುತ್ತೆ. ಆ ದೇವ್ರುಗಳೆಲ್ಲ. ನಮ್ಮ ದೇವರಲ್ಲಿ ಇಡೀ ವಿಗ್ರಹನೇ ಗ್ಯಾಪ್ ಇದೆ. ಇಲ್ಲಿ ನೋಡಿ, ಶ್ರೀದೇವಿ, ಭೂದೇವಿ, ಕಾಲ್ಕಗಡೆ ಹತ್ರ, ಗದೆ ಹತ್ರ, ಕಮಲಾಸ್ತ ಹತ್ರ, ಶಂಕು ಹತ್ರ, ಚಕ್ರ ಹತ್ರ, ಸೊಂಟದ ಹತ್ರ, ಕುತ್ತಿಗೆ ಹತ್ರ, ಮೇಲ್ಗಡೆ ಕಿರೀಟ, ಮೇಲ್ಗಡೆ ದಶಾವತಾರ, ಪ್ರತಿಯೊಂದು ಭಾಗನೂ ಗ್ಯಾಪ್ ಇದೆ. ಇಲ್ಲಿ 42 ಕಡೆ ಗ್ಯಾಪ್ ಇದೆ. ಇಲ್ಲಿ ನಾವು ಬೇರೆ ದೇವಸ್ಥಾನದಲ್ಲೆಲ್ಲ 5-6 ಕಡೆ ಮಾಡಿದ್ರೆ ಮುಗಿದೋಯ್ತು. 42 ಕಡೆ ಇವಾಗ ನಾವು ಹೂವು ಈ ಬಟ್ಟೆ ಗಿಟ್ಟೆ ಎಲ್ಲ ಹಾಕೋದ್ರಿಂದ ನಿಮಗೆಲ್ಲ ಸ್ವಲ್ಪ ಮುಚ್ಚೋಗ್ಬಿಟ್ಟಿದೆ. ಇದಕ್ಕೇನಿಲ್ಲ, ನಮ್ಮ ದೇವ್ರ ಕೆಳಗಡೆ ಪಾದದ ಹತ್ರ ಒಂದು ದಳ ಹೂವು ಹಾಕ್ಬೇಕಷ್ಟೇ. ಒಂದೇ ಒಂದು ದಳ ತುಳಸಿ ದಳ ಹೂವು ಹಾಕಬೇಕು. ಯಾಕಂದರೆ ಈ ಚೆನ್ನಕೇಶನ ವಿಗ್ರಹ ಮಾಡಬೇಕು ಅಂದರೆ ಪ್ರತಿಯೊಂದು ವರ್ಕ್ ಇರುತ್ತೆ. ನಾವೇನು ಹಾಕಂಗೇ ಇಲ್ಲ. ಅದಕ್ಕೆ ಎಲ್ಲ ಕೆತ್ತನೆ ಅದರಲ್ಲೇ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಬಟ್ಟೆ ಓಡಿಸೋದು, ಇವಾಗ ಆಭರಣಗಳು ಹಾಕೋದು, ಹೂವು ಹಾಕೋದು, ಇದು ಮಾಡೋದು ಎಲ್ಲ ಅದರಲ್ಲೇ ಇರುತ್ತೆ. ಏನಂದರೆ ವಿಷ್ಣು ಅಲಂಕಾರ ಪ್ರಿಯ. ಅವನಿಗೆ ಅಲಂಕಾರ ಮಾಡಿದ್ರೇ ದೇವ್ರು ಚೆನ್ನಾಗಿ ಕಾಣೋದು. ಇವಾಗ ನಾನು ಅದೆಲ್ಲ ಮೇಲೆಲ್ಲ ದಶಾವತಾರದ ಮೇಲೆಲ್ಲ ಹೂವು ಹಾಕಿದ್ದೀನಲ್ಲ, ಅದೆಲ್ಲ ನಿಮಗೆಲ್ಲ ಕುತ್ತಿಗೆ ಹತ್ರ ಇಟ್ಟಿದ್ದೀನಿ. ಇಲ್ಲೆಲ್ಲ ಹೂವು ಹಾಕಿದ್ದೀನಿ, ಇಲ್ಲಿಗೆ ಹೂವು ಹಾಕಿದ್ದೀನಿ. ಇದೆಲ್ಲ ನಿಮ್ಗೇನಿಲ್ಲ ಅಂದರೆ ಒಂದು 25 ಕಡೆ ಕ್ಲೋಸ್ ಆಗಿರುತ್ತೆ. ಇವಾಗ ಮುಚ್ಚೋಗಿರುತ್ತೆ. ಪ್ಲೈನಾಗಿ ನೋಡಿದ್ರೆ ನಿಮ್ಗೆ ಫುಲ್ಲು ಡೀಟೇಲ್ಸ್ ಬರುತ್ತೆ. ಇನ್ನು ನಾನು 42 ಕಡೆ ಅಂತ ಹೇಳಿದೆ. ಮೇಯ್ನು ನಾವು ಸಣ್ಣ ಸಣ್ಣದೆಲ್ಲ ಇದೆಲ್ಲ ತುಳಸಿ ದಳ ಅಂತ ಹೇಳಿದೆ ನೋಡಿ. ಇದೆಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ. ಇದೆಲ್ಲ ಇದೆಯಲ್ಲ, ಇದು ಬಂದ್ಬಿಟ್ಟು ಇದನ್ನು ಲೆಕ್ಕ ಹಾಕೊಂಡ್ಬಿಟ್ರೆ ಒಂದು 60-70 ಕಡೆ ಹೋಲ್ಸಿದೆ ಇಲ್ಲಿ. ಅವೆಲ್ಲ ನಾವೆಲ್ಲ ಲೆಕ್ಕ ಕೌಂಟಿಂಗ್ ಇಲ್ಲ. ಅದು ನಾವು ಸುಮ್ಮನೆ ಮೇಯ್ನ್ ಆಗಿರೋದು ಮಾತ್ರ ನಿಮ್ಗೆ ಹೇಳಿರೋದು ಅಷ್ಟೇ. ಪ್ರತಿಯೊಂದು ಇವೆಲ್ಲ ಕೌಂಟ್ ಹಾಕೊಂಡ್ಬಿಟ್ರೆ ಒಂದು 70 ಕಡೆ ಹೋಲ್ಸಿದೆ ಇಲ್ಲಿ. ಇವಾಗ ಇಲ್ಲಿ ಬ್ರಹ್ಮ, ಈಶ್ವರ, ವಿಷ್ಣು ಇರೋದ್ರಿಂದ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು, ಇವಾಗ ಮನೇಲಿ ಏನಾದರೂ ಮನೆ ಕೆಲಸ ನಿಂತೋಗಿದ್ರೆ, ಏನಾದರೂ ಕಟ್ಟಡ ಕಟ್ಟಂಗೆ ನಿಂತೋಗಿದ್ರೆ, ಅದೇನಾದರೂ ಈ ಥರ ನಿಂತೋಗಿದ್ಯಪ್ಪ ಅಂತೇಳಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು, ಅಕಸ್ಮಾತ್ ಯಾರೇ ಮದುವೆ ಆಗದಲ್ಲೇ ಮಕ್ಕಳಾಗ್ದಲ್ಲಿದ್ರೆ ಅವರೆಲ್ಲ ಬಂದು ಈ ಸ್ವಾಮಿ ಹತ್ರ ಬಂದು ನೀವು ಒಂದು ಹರಕೆ ಮಾಡ್ಕೊಂಡು ಹೋದರೆ, ನಿಮ್ಮ ಕೆಲಸ ಆದಮೇಲೆ ಬಂದು ಪೂಜೆ ಮಾಡಿಸಿದ್ರು ಸಾಕು. ನಿಮ್ಮ ಕೆಲಸ ಆದಮೇಲೆ ಬಂದು ಇಲ್ಲಿ ಪೂಜೆ ಮಾಡಿಸಿದ್ರೆ ನಿಮ್ಗೆ ಒಳ್ಳೆ ಅನುಗ್ರಹ ಇರುತ್ತೆ. ನೀವೇನು ಅಂದ್ಕೊಂಡ್ರೂ ಕೆಲಸ ಆಗುತ್ತೆ ಇಲ್ಲಿ. ನೋಡ್ರಾ, ನಾವು ಮಾಮೂಲಿ ಲೈಟ್ ಹಾಕ್ಬಿಟ್ರೆ ಗೊತ್ತಾಗಲ್ಲ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಕಲ್ಯಾಣಾಭಜಗಾತ್ರಾಯ ಕಾಮಿಕಾರ್ಥಪ್ರದಾಯಿನೇ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ. ವಂದೇ ಲಕ್ಷ್ಮೀಪತಿಂ ದೇವೀಂ ಮಾಧವ ಪ್ರಿಯಾ ಲಕ್ಷ್ಮೀಂ ಪ್ರಿಯಸಖಿಂ ದೇವಿ. ನಮಾಮ್ಯಚ್ಯುತವಲ್ಲಭ ಧನುರ್ಧರಾಯೇ ವಿದ್ಮಹೇ ಸರ್ವಸಿದ್ಧೈ ಚ ಧೀಮಹಿ ತನ್ನೋ ಧರ ಪ್ರಚೋದಯಾತ್. ಶ್ರೇಯಸ್ಕಾಂತಾಯ ಕಲ್ಯಾಣದಹೇರ್ತಿನ ಶ್ರೀಮದ್ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀಂ ಕೇಶವಂ ವಂದೇ ಕೈದಾಳಪ್ರಾಧಿಪಂ ಶಂಖಚಕ್ರಗದಾ ಪದ್ಮಂ ಶ್ರೀಭೂಪತಿಂ ಹರಿಂ. ಪದ್ಮಾಸನಾಯ ವಿದ್ಮಹೇ ಪದ್ಮಾಸ್ತಾಯ ಧೀಮಹಿ ತನ್ನೋ ಪದ್ಮಾವತಿ ಪ್ರಚೋದಯಾತ್. ಆರೋಗ್ಯವಾಗಿದ ಸಿದ್ಧಿರಸ್ತು, ಮನಸಾಭಿಷ್ಟ ಪ್ರಾರ್ಥನಾ ಸಿದ್ಧಿರಸ್ತು. ಶ್ರೀ ಲಕ್ಷ್ಮೀ ಆದಿಕೇಶವ ಕೃಪಾಕಟಾಕ್ಷ ಪರಿಪೂರ್ಣತಾ ಸಿದ್ಧಿರಸ್ತು. ಮನಸಾಭಿಷ್ಟ ಪ್ರಾರ್ಥನಾ ಸಿದ್ಧಿರಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು. ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ. ಊರ್ಧ್ವರೇತಾಯ ನಮಃ.
ಧಾತು ಸ್ವೇಂದ್ರಿಯ ಆಯುಷ್ ಸೇವೇಂದ್ರಿಯ ಆರೋಗ್ಯ ಭಾಗ್ಯ ಸಿದ್ಧಿಸ್ತು ಸಂಕಲ್ಪಿತ ಸಕಲ ಕಾರ್ಯ ನಿರ್ವಿಘ್ನತಾ ಸಿದ್ಧಿಸ್ತು.